ನಾವಿವಾಗ ನೋಡ್ತಿರುವ ಮೂವಿ ಎಂತದು ಅಂದ್ರೆ ವಾಟರ್ ಗೇಮ್ ಆಡ್ತಿರ್ಬೇಕಾದ್ರೆ ಮಿಸ್ ಆಗಿ ಇಬ್ರು ಒಂದು ಕಾಡಿನೊಳಗಡೆ ಹೋಗ್ಬಿಡ್ತಾರೆ. ಕೆಲವು ದಿನಗಳ ನಂತರ ಅವರನ್ನ ಹುಡುಕೊಂಡು ಅವರ ಮನೆಯವರು ಆ ಕಾಡು ಒಳಗಡೆ ಹೋದಾಗ ಇಂಥ ಭಯಾನಕ ಪ್ರಾಣಿಗಳ ಕೈಗೆ ಸಿಗಾಕೊಬಿಡ್ತಾರೆ. ಅದಾದ್ಮೇಲೆ ಅವರು ಆ ಪ್ರಾಣಿಗಳಿಂದ ಬಚಾವಾಗಿ ಕಳ್ದೋಗಿರೋ ಅವರ ಮನೆಯವ್ರನ್ನ ಹುಡುಕ್ತಾರ ಇಲ್ವಾ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ 2001ರಲ್ಲಿ ರಿಲೀಸ್ ಆದ ಜುರಾಸಿ ಪಾರ್ಕ್ ಪಾರ್ಟ್ 3. ಈ ಮೂವಿಯ ಮೊದಲನೇ ಪಾರ್ಟ್ ನಾನು ಇವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಪಾರ್ಟ್ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಅದನ್ನು ನೋಡಿ, ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ. ಮುಂಬರುವ ದಿನಗಳಲ್ಲಿ ಇದರ ಸೆಕೆಂಡ್ ಪಾರ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಇಸ್ಲಾಸೋರ್ನ ಐಲ್ಯಾಂಡ್ ನ ತೋರಿಸ್ತಾರೆ. ಆ ಐಲ್ಯಾಂಡ್ಗೆ ಅಲ್ಲಿನ ಸರ್ಕಾರ ಜನರನ್ನ ನಿಷೇಧಿಸಿರುತ್ತೆ. ಯಾಕಂದ್ರೆ ಐಲ್ಯಾಂಡ್ ನಲ್ಲಿ ತುಂಬಾನೇ ಮೋನ್ಸ್ಟರ್ ಪ್ರಾಣಿಗಳಿರ್ತವೆ. ಆದ್ರೂ ಕೂಡ ಎರಿಕ್ ಮಾರ್ಕ್ ಜೊತೆ ಆ ಪ್ರಾಣಿಗಳನ್ನ ನೋಡೋದಕ್ಕೋಸ್ಕರ ಆ ಐಲ್ಯಾಂಡ್ಗೆ ಬಂದು ಪ್ಯಾರಾಸೈಲಿಂಗ್ ಮಾಡ್ತಿರ್ಬೇಕಾದ್ರೆ ಅವರ ಬೋಟ್ ನಲ್ಲಿದ್ದವರೆಲ್ಲ ಮಾಯ ಆಗ್ಬಿಡ್ತಾರೆ. ಅದನ್ನ ನೋಡಿ ಮಾರ್ಕ್ ಅವರನ್ನ ಹೋಲ್ಡ್ ಮಾಡಿರುವಂತ ಹಗ್ಗನ ಬಿಚ್ಚಿ ಪ್ಯಾರಾಚೂಟ್ ನ ಸಹಾಯದಿಂದ ಇಸ್ಲಾಸೋರ್ನ ಐಲ್ಯಾಂಡ್ ಕಡೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಬೋಟ್ ಮುಂದೆ ಇದ್ದಂತ ಬಂಡೆ ಗುದ್ದಿ ಅದು ಹಾಳಾಗ್ಬಿಡುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಎಲೆನ್ ಗ್ರಾಂಟ್ ನ ಅವನು ಅವನ ಫ್ರೆಂಡ್ ಆದ ಎಲ್ಲಿನ ಮೀಟ್ ಮಾಡೋದಕ್ಕೋಸ್ಕರ ಬಂದಿರ್ತಾನೆ. ನಂತರ ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಗ್ರಾಂಟ್ ನಾವು ವೆಲಸಿರಪ್ಟರ್ ಡೈನೋಸರ್ ಗಳ ಪಳವಳಿಕೆಗಳ ಸಹಾಯದಿಂದ ಅದರ ಧ್ವನಿ ಪೆಟ್ಟಿಗೆಯನ್ನ ರೆಡಿ ಮಾಡ್ತಿದೀವಿ ಅನ್ನೋ ವಿಷಯನ ತಿಳಿಸ್ತಾನೆ. ಅದನ್ನ ಕೇಳಿ ಎಲ್ಲಿ ತುಂಬಾನೇ ಎಕ್ಸೈಟ್ಮೆಂಟ್ ಆಗ್ತಾಳೆ. ಅದಾದ್ಮೇಲೆ ಗ್ರಾಂಟ್ ಅಲ್ಲಿಂದ ಹೊಡ್ತಿರ್ಬೇಕಾದ್ರೆ ಎಲ್ಲಿ ಗ್ರಾಂಟ್ಗೆ ನಿನ್ಗೆ ನನ್ನ ಸಹಾಯ ಬೇಕು ಅಂದ್ರೆ ಒಂದೇ ಒಂದು ಕಾಲ್ ಮಾಡು ಸಾಕು ಅಂತ ಹೇಳ್ತಾಳೆ. ನಂತರ ಗ್ರಾಂಟ್ ಪ್ರೆಸ್ ಮೀಟ್ ನಲ್ಲಿ ನಮ್ಮ ಡೈನೋಸರ್ ಗಳ ಅಧ್ಯಯನದ ಪ್ರಕಾರ 2 ಪ್ರಜಾತಿಯ ಡೈನೋಸರ್ ಗಳಿದಾವೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಈ ಡೈನೋಸರ್ ಗಳಿಗೆ ಪರಸ್ಪರ ಮಾತಾಡುವಂತ ಸಾಮರ್ಥ್ಯ ಇದೆ. ಅವುಗಳಲ್ಲಿ ಒಂದು ವೆಲಸಿರಪ್ಟರ್ ಡೈನೋಸರ್, ಇದು ತುಂಬಾನೇ ಕ್ರೂರ ಪ್ರಾಣಿ. ಹಾಗೆ ಇನ್ನೊಂದು ಸ್ಪೈನಸೋರ್ಸ್, ಅದು ವೆಲಸಿರಪ್ಟರ್ ಗಿಂತ ಸ್ವಲ್ಪ ಮೃದು ಸ್ವಭಾವವನ್ನ ಹೊಂದಿರುತ್ತೆ. ಇವೆರಡು ಸೇರ್ಕೊಂಡು ಒಟ್ಟಿಗೆ ಬೇಟೆಯಾಡಿ ಆಹಾರವನ್ನ ತಿಂತಾ ಇರ್ತವೆ ಅಂತ ಹೇಳ್ತಿರ್ತಾನೆ. ನಂತರ ನಮ್ಗೆ ಫೋರ್ಟ್ ಪೀಕ್ ಲೇಕ್ ಮೌಂಟನ್ ತೋರಿಸ್ತಾರೆ. ಅಲ್ಲಿ ಬಯೋಲಜಿಸ್ಟ್ ಗಳು ಡೈನೋಸರ್ ಗಳ ಪಳವಳಿಕೆಗಳನ್ನ ಸಂಗ್ರಹಣೆ ಮಾಡ್ತಿರ್ತಾರೆ. ಅಲ್ಲಿಗೆ ಗ್ರಾಂಟ್ ಬಂದಾಗ ಬಿಲ್ಲಿ ಕಂಪ್ಯೂಟರ್ ನಿಂದ ಡೈನೋಸರ್ ಧ್ವನಿ ಪೆಟ್ಟಿಗೆಯನ್ನ ರೆಡಿ ಮಾಡಿ ತೋರಿಸ್ತಾನೆ. ಅದನ್ನ ನೋಡಿ ಗ್ರಾಂಟ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅದರಲ್ಲಿ ಡೈನೋಸರ್ ತರನೇ ಶಬ್ದ ಬರ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪೋಲ್ ಬಂದು ಗ್ರಾಂಟ್ ನ ಪರಿಚಯ ಮಾಡ್ಕೊಂಡು ನಾನ್ ನಿಮ್ಮ ಹತ್ರ ಒಂದು ವಿಷಯನ ಮಾತಾಡ್ಬೇಕು. ಸಂಜೆ ನಮ್ಗೋಸ್ಕರ ನೀವು ಡಿನ್ನರ್ ಬರ್ಬೇಕು. ಅಲ್ಲಿ ಆ ವಿಷಯದ ಬಗ್ಗೆ ನಾನು ಮತ್ತೆ ನನ್ನ ವೈಫು ಮಾತಾಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಗ್ರಾಂಟ್ ಕೂಡ ಒಪ್ಕೊಳ್ತಾನೆ. ನಂತರ ಅವತ್ ಸಂಜೆ ಎಲ್ರು ಒಂದು ಹೋಟೆಲ್ ನಲ್ಲಿ ಮೀಟ್ ಮಾಡ್ತಾರೆ. ಅವಾಗ ಪೌಲ್ ಮತ್ತೆ ಅವನ ವೈಫ್ ಆದ ಅಮೆಂಡಾ ಇಬ್ರು ನಮ್ಗೆ ಪ್ರಕೃತಿ ನೋಡೋದು ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ನಾವಿಬ್ರು ಇದುವರೆಗೂ ತುಂಬಾ ಬೆಟ್ಟ ಗುಡ್ಡಗಳು ನದಿ ಸರೋವರಗಳನ್ನ ನೋಡಿದೀವಿ. ಆದ್ರೆ ಈ ಸಲ ನಾವು ಒಂದು ಥ್ರಿಲ್ಲಿಂಗ್ ಆಗಿರುವಂತ ಯಾರು ಹೋಗದೆ ಇರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಆ ಜಾಗ ಬೇರೆ ಯಾವುದೋ ಅಲ್ಲ, ಇಸ್ಲಾಸೋರಾ ಐಲ್ಯಾಂಡ್. ಆ ಜಾಗದ ಬಗ್ಗೆ ನೀವು ತುಂಬಾನೇ ತಿಳ್ಕೊಂಡಿದ್ದೀರಾ. ಅದರಿಂದ ನೀವು ನಮ್ ಜೊತೆ ಒಬ್ಬ ಗೈಡ್ ತರ ಬರ್ಬೇಕು. ನಿಮ್ಗೆ ಎಷ್ಟ್ ಬೇಕಾದ್ರೂ ಹಣ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಗ್ರಾಂಟ್ ಆ ಜಾಗಕ್ಕೆ ಮನುಷ್ಯರು ಹೋಗದಿರೋ ಹಾಗೆ ಅಲ್ಲಿನ ಸರ್ಕಾರ ನಿರ್ಬಂಧ ಹಾಕಿದೆ ಅಂತ ಹೇಳ್ತಾನೆ. ಅವಾಗ ಪೌಲ್ ನನಗೆ ಅಲ್ಲಿನ ಗೌರ್ಮೆಂಟ್ ನಿಂದ ಪರ್ಮಿಷನ್ ಸಿಕ್ಕಿದೆ, ದಯವಿಟ್ಟು ನೀವು ಬರ್ಲೇಬೇಕು ಅಂತ ಹೇಳ್ತಾನೆ. ಅದರಿಂದ ಗ್ರಾಂಟ್ ಸ್ವಲ್ಪ ಯೋಚನೆ ಮಾಡಿ ಅವ್ರ ಜೊತೆ ಇಸ್ಲಾಸೋರ್ನ ಐಲ್ಯಾಂಡ್ ಗೆ ಹೋಗೋದಕ್ಕೆ ಒಪ್ಕೊಳ್ತಾನೆ. ನೆಕ್ಸ್ಟ್ ಡೇ ಎಲ್ರು ಒಂದು ಫ್ಲೈಟ್ ನಲ್ಲಿ ಇಸ್ಲಾಸೋರ್ನ ಐಲ್ಯಾಂಡ್ ಕಡೆ ಹೋಗ್ತಿರ್ತಾರೆ. ಗ್ರಾಂಟ್ ಜೊತೆ ಬಿಲ್ಲಿ ಕೂಡ ಬಂದಿರ್ತಾನೆ. ಸ್ವಲ್ಪ ಸಮಯದ ನಂತರ ಎಲ್ರು ಐಲ್ಯಾಂಡ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಅವ್ರುಗಳು ಐಲ್ಯಾಂಡ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ತುಂಬಾನೇ ಡೈನೋಸರ್ ಗಳು ಆ ಐಲ್ಯಾಂಡ್ ಒಳಗಡೆ ಓಡಾಡ್ತಿರ್ತವೆ. ಅವುಗಳನ್ನ ಗ್ರಾಂಟ್ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾನೆ. ಹಾಗೆ ಅವನು ಎಲ್ಲಾ ಡೈನೋಸರ್ ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಈಗಿರ್ಬೇಕಾದ್ರೆ ಆ ಹೆಲಿಕಾಪ್ಟರ್ ನ ಪೈಲಟ್ ಗಳು ಹೆಲಿಕಾಪ್ಟರ್ ನ ಲ್ಯಾಂಡ್ ಮಾಡಬಹುದಾ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ಪೌಲ್ ಒಪ್ಪೋದಿಲ್ಲ. ಮೊದ್ಲು ನಾವು ಎರಿಕ್ ನ ಹುಡುಕ್ಬೇಕು, ಆಮೇಲೆ ಹೆಲಿಕಾಪ್ಟರ್ ನ ಲ್ಯಾಂಡ್ ಮಾಡೋಣ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಗ್ರಾಂಟ್ ಪೌಲ್ಗೆ ನೀವು ಏನ್ ಹೇಳ್ತಿದ್ದೀರಾ, ಹೆಲಿಕಾಪ್ಟರ್ ನ ಲ್ಯಾಂಡ್ ಮಾಡೋದಿಲ್ವಾ, ಎರಿಕ್ ಅಂದ್ರೆ ಯಾರು ಅಂತ ಕೇಳ್ತಿರ್ಬೇಕಾದ್ರೆ ಯಾರು ಅವನಿಗೆ ಹೊಡಿತಾರೆ. ಅದರಿಂದ ಗ್ರಾಂಟ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಅವರಿದ್ದ ಹೆಲಿಕಾಪ್ಟರ್ ಐಲ್ಯಾಂಡ್ ಒಳಗಡೆ ಲ್ಯಾಂಡ್ ಆಗಿರುತ್ತೆ. ಅದರಿಂದ ಗ್ರಾಂಟ್ ಆ ಹೆಲಿಕಾಪ್ಟರ್ ಇಂದ ಹೊರಗಡೆ ಬಂದು ಪೌಲ್ ಹತ್ರ ಹೋಗ್ತಿರ್ಬೇಕಾದ್ರೆ ಅಮೆಂಡಾ ಒಂದು ಮೈಕ್ ನ ತಗೊಂಡು ತುಂಬಾ ಜೋರಾಗಿ ಎರಿಕ್ ಅಂತ ಕೂಗ್ತಿರ್ತಾಳೆ. ಅದನ್ನ ನೋಡಿ ಗ್ರಾಂಟ್ ಪೌಲ್ ಹತ್ರ ನನಗೆ ಯಾರು ಹೊಡೆದಿದ್ದು, ನಿಮ್ಮ ವೈಫು ಯಾಕಾಗಿ ಸೌಂಡ್ ಮಾಡ್ತಿದಾರೆ, ಇದು ಅಷ್ಟೊಂದು ಸೇಫ್ ಆದ ಜಾಗ ಅಲ್ಲ, ಅವ್ರಿಗೆ ಸ್ವಲ್ಪ ಸುಮ್ನಿರೋದಕ್ಕೆ ಹೇಳಿ ಅಂತ ಹೇಳ್ತಾನೆ. ಅದರಿಂದ ಪೌಲ್ ಅಮೆಂಡಾಗೆ ಜೋರಾಗಿ ಸೌಂಡ್ ಮಾಡ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಪ್ರಾಣಿ ಜೋರಾಗಿ ಕೂಗುತ್ತೆ. ಅಷ್ಟ್ರೊಳಗಡೆ ಕಾಡು ಒಳಗಡೆ ಹೋಗಿದಂತ ಉಡೇಸ್ಕಿ ಮತ್ತೆ ನಾಶೆ ಇಬ್ರು ಓಡ್ ಬಂದು ಎಲ್ರು ಪ್ಲೇನ್ ಒಳಗಡೆ ಹೋಗಿ ನಾವು ತುಂಬಾನೇ ಡೇಂಜರಸ್ ಆದ ಜಾಗದಲ್ಲಿದೀವಿ ಅಂತ ಹೇಳ್ತಾ ಪ್ಲೇನ್ ಒಳಗಡೆ ಹತ್ತುತ್ತಾ ಇರ್ತಾರೆ. ಅವರನ್ನ ನೋಡಿ ಎಲ್ರು ಆ ಪ್ಲೇನ್ ಒಳಗಡೆ ಹೋಗಿ ಆ ಪ್ಲೇನ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಕಾಪರ್ ಕಾಡು ಒಳಗಡೆಯಿಂದ ಓಡ್ ಬಂದು ಪ್ಲೇನ್ ನ ಸ್ಟಾಪ್ ಮಾಡಿ ಅಂತ ಕೂಗ್ತಿರ್ತಾನೆ. ಆದ್ರೆ ಎಲ್ರು ಹೋಗ್ತಿದ್ದಂತ ಪ್ಲೇನ್ ತುಂಬಾನೇ ಸ್ಪೀಡ್ ಇರುತ್ತೆ. ಆ ಪ್ಲೇನ್
ಪ್ಲೈನು ಇನ್ನೇನ್ ಕಾಪರ್ಗೆ ಡ್ಯಾಶ್ ಹೊಡಿಬೇಕು ಅಷ್ಟರಲ್ಲಿ ಅವನ ಹತ್ರ ಒಂದು ಡೈನೋಸರ್ ಬಂದು ಅವನನ್ನ ತಿಂದಾಕ್ಬಿಡುತ್ತೆ. ಆ ಡೈನೋಸರ್ಗೆ ಪ್ಲೇನ್ ಟಚ್ ಆದ್ರಿಂದ ಅದು ಮತ್ತೆ ಕಾಡ್ ಒಳಗಡೆ ಬಂದು ಬೀಳ್ತಿರುತ್ತೆ. ಅದು ತುಂಬಾನೇ ಸ್ಪೀಡ್ ಆಗಿ ಆ ಕಾಡ್ ಒಳಗಡೆ ಬಿದ್ರು ಕೂಡ ಯಾರಿಗೂ ಏನೂ ಆಗೋದಿಲ್ಲ. ಎಲ್ರು ಆ ಹೆಲಿಕಾಪ್ಟರ್ ಒಳಗಡೆ ತುಂಬಾ ಸೇಫ್ ಆಗಿರ್ತಾರೆ. ನಂತರ ಗ್ರ್ಯಾಂಟ್ ಆ ಹೆಲಿಕಾಪ್ಟರ್ ಇಂದ ಕೆಳಗಡೆ ಇಳಿಯೋದಕ್ಕೆ ಡೋರ್ ನ ಓಪನ್ ಮಾಡಿದ್ರೆ ಅದು ಒಂದು ಮರದ ಮೇಲ್ಗಡೆ ಕೂತಿರುತ್ತೆ. ಅದರಿಂದ ಎಲ್ರು ಕೆಳಗಡೆ ಹೇಗೆ ಇಳಿಯೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಡೈನೋಸರ್ ಬಂದು ಪ್ಲೈನ್ ನ ಅರ್ಧಕ್ಕೆ ಕಟ್ ಮಾಡಿ ನಾಶನ ಇಟ್ಕೊಂಡು ಕೆಳಗಡೆ ಬೀಳ್ಸಿ ಅವನ ಮೇಲೆ ಕಾಲಾಕಿ ತುಂಬಾ ಜೋರಾಗಿ ಕೂಗ್ತಿರುತ್ತೆ. ಅದನ್ನ ನೋಡಿ ಎಲ್ರು ಭಯ ಪಡ್ಕೊಂಡು ಪ್ಲೈನ್ ಹಿಂದ್ಗಡೆ ಹೋಗ್ತಾರೆ. ಅದರಿಂದ ಆ ಪ್ಲೈನು ಜಾರ್ಕೊಂಡು ಮರದ ಮೇಲ್ಗಡೆಯಿಂದ ಕೆಳಗಡೆ ಬೀಳುತ್ತೆ. ಅವಾಗ ಆ ಪ್ಲೈನ್ ಪಕ್ಕನೆ ಡೈನೋಸರ್ ಬಂದ್ಬಿಡುತ್ತೆ. ಅದನ್ನ ನೋಡಿ ಎಲ್ರು ತುಂಬಾ ಭಯ ಪಡ್ಕೊಂಡು ಆ ಪ್ಲೈನ್ ಒಳಗಡೆ ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಆ ಪ್ಲೈನು ಉಳ್ಕೊಂಡ್ ಬಂದು ಒಂದು ಜಾಗದಲ್ಲಿ ಸ್ಟಾಪ್ ಆಗುತ್ತೆ. ಆ ಸಮಯದಲ್ಲಿ ಅಮೆಂಡಾ ಆ ಪ್ಲೈನ್ ಇಂದ ಹೊರಗಡೆ ಬಂದು ಓಡೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳಿಂದನೇ ಗ್ರ್ಯಾಂಟ್ ಹೋಗಿ ಅವಳನ್ನ ವಾಪಸ್ ಪ್ಲೈನ್ ಒಳಗಡೆ ಕರ್ಕೊಂಡ್ ಬರ್ತಾನೆ. ಅವಾಗ ಆ ಪ್ಲೈನ್ ಹತ್ರ ಡೈನೋಸರ್ ಬಂದು ಆ ಪ್ಲೈನ್ ಮೇಲೆ ಕಾಲಿಟ್ಟು ಅಮುಕ್ತ ಆ ಪ್ಲೈನ್ ನ ಡ್ಯಾಮೇಜ್ ಮಾಡಿ ಅದ್ರೊಳಗಡೆ ಇರೋರ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅದರಿಂದ ಎಲ್ರು ಆ ಪ್ಲೈನ್ ಇಂದ ಹೊರಗಡೆ ಬಂದು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಅದನ್ನ ನೋಡಿ ಆ ಡೈನೋಸರ್ ಕೂಡ ಅವ್ರಿಂದನೇ ಹೋಗ್ತಿರುತ್ತೆ. ಅದ್ರ ಹೆಸರು ಸ್ಪೈನೋಸೋರ್ಸ್ ಅಂತ. ಎಲ್ರು ಆ ಡೈನೋಸರ್ ನ ಕಣ್ ತಪ್ಸಿ ಒಂದು ಜಾಗಕ್ಕೆ ಬರ್ತಾರೆ. ಆದ್ರೆ ಆ ಜಾಗದಲ್ಲಿ ಒಂದು ಪ್ರಾಣಿ ಸತ್ತಿರುತ್ತೆ. ಅದನ್ನ ಇನ್ನೊಂದು ಡೈನೋಸರ್ ತಿಂತಾ ಇರುತ್ತೆ. ಅದನ್ನ ನೋಡಿ ಗ್ರ್ಯಾಂಟ್ ಯಾರು ಅಳ್ಳಾಡ್ಬೇಡಿ ಅಂತ ಹೇಳಿದ್ರು ಕೂಡ ಎಲ್ರು ಅಲ್ಲಿಂದ ಓಡೋಗ್ತಾರೆ. ಅದರಿಂದ ಗ್ರ್ಯಾಂಟ್ ಕೂಡ ಅಲ್ಲಿಂದ ಓಡ್ ಬರ್ತಾನೆ. ಅವರನ್ನ ಫಾಲೋ ಮಾಡ್ಕೊಂಡು ಆ ಡೈನೋಸರ್ ಕೂಡ ಅವ್ರ ಹಿಂದೆನೆ ಬರುತ್ತೆ. ಆ ಡೈನೋಸರ್ ನ ಹೆಸರು ಟೀರೆಕ್ಸ್ ಅಂತ ಕರೀತಾರೆ. ಅವ್ರುಗಳು ಹಾಗೆ ಓಡ್ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಸ್ಪೈನೋಸಸ್ ಡೈನೋಸರ್ ಕೂಡ ಬಂದ್ಬಿಡುತ್ತೆ. ಅದನ್ನ ನೋಡಿ ಟೀರೆಕ್ಸ್ ಡೈನೋಸರ್ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಎರಡೂ ಪ್ರಾಣಿಗಳು ಫೈಟ್ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿದ್ದ ಮರಗಳೆಲ್ಲ ಕೆಳಗಡೆ ಬಿದ್ದೋಗ್ತಾ ಇರ್ತವೆ. ಭೂಮಿ ಎಲ್ಲ ಅದ್ರುತ್ತಾ ಇರುತ್ತೆ. ಕೊನೆಗೆ ಸ್ಪೈನೋಸಸ್ ಡೈನೋಸರ್ ಟೀರೆಕ್ಸ್ ಡೈನೋಸರ್ ನ ಸೋಲ್ಸಿ ಸಾಯಿಸ್ಬಿಡುತ್ತೆ. ಆ ಸಮಯದಲ್ಲಿ ಎಲ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ಗ್ರ್ಯಾಂಡ್ ಪೌಲ್ಗೆ ನಿಜ ಹೇಳು, ನಮ್ಮನ್ನ ನೀನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಅಂತ ಕೇಳ್ತಾನೆ. ಅವಾಗ ಪೌಲ್ ನಮ್ಮ ಮಗ ಈ ಕಾಡೊಳಗಡೆ ಮಿಸ್ ಆಗಿದ್ದಾನೆ. ನಾವು ತುಂಬಾ ಜನಗಳ ಹತ್ರ ಅವನನ್ನ ಹುಡ್ಕೋದಕ್ಕೆ ಸಹಾಯ ಕೇಳಿದ್ವಿ. ಆದ್ರೆ ಯಾರು ಕೂಡ ಹೆಲ್ಪ್ ಮಾಡ್ಲಿಲ್ಲ. ಇಲ್ಲಿನ ಗೌರ್ಮೆಂಟ್ ಕೂಡ ನಮ್ಗೆ ಸಹಾಯ ಮಾಡೋದಕ್ಕೆ ಬರ್ಲಿಲ್ಲ. ನಮ್ಮ ಎಂಬೇಸಿ ಕೂಡ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ಲಿಲ್ಲ. ಅದರಿಂದ ನಾವು ನಿಮ್ ಸಹಾಯನ ತಗೊಂಡ್ವಿ ಅಂತ ಹೇಳ್ತಾನೆ. ಅದಕ್ಕೆ ಬಿಲ್ಲಿ ನಿಮ್ಮ 12 ವರ್ಷದ ಹುಡುಗನ ಇಲ್ಲಿಗೆ ಯಾಕೆ ಕಳ್ಸಿದ್ರಿ ಅಂತ ಕೇಳ್ತಾನೆ. ಅವಾಗ ಅಮೆಂಡಾ ನನ್ಗೂ ಪೌಲ್ಗೂ ಸ್ವಲ್ಪ ದಿನಗಳ ಹಿಂದೆ ಡೈವರ್ಸ್ ಆಯ್ತು. ಅದರಿಂದ ನಾನು ಮಾರ್ಕ್ ಜೊತೆ ಮದ್ವೆ ಆದೆ. ಅವರು ಎರಿಕ್ ನ ಹಾಲಿಡೇಸ್ಗೋಸ್ಕರ ಇಲ್ಲಿ ಕರ್ಕೊಂಡ್ ಬಂದಿದ್ರು. ಮುಂದೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಗ್ರ್ಯಾಂಟ್ ನಿಮ್ಮ ಮಗ ಮಿಸ್ ಆಗಿ ಎಷ್ಟ್ ತಿಂಗಳಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅಮೆಂಡಾ ಹತ್ತತ್ರ 8 ವಾರಗಳಾಯ್ತು ಅಂತ ಹೇಳ್ತಾಳೆ. ಅದಾದ್ಮೇಲೆ ಗ್ರ್ಯಾಂಟ್ ಬಿಲ್ಲಿಗೆ ನಾವು ವಾಪಸ್ ಪ್ಲೇನ್ ಬಿದ್ದಿರುವಂತ ಜಾಗದ ಹತ್ರ ಹೋಗಿ ನಮ್ಮ ವಸ್ತುಗಳನ್ನ ತಗೊಂಡು ಸಮುದ್ರದ ಕಡೆ ಹೋಗೋಣ ಅಂತ ಹೇಳ್ತಾನೆ. ಅವಾಗ ಪೌಲ್ ನಾವು ನಮ್ಮ ಮಗನನ್ನ ಹುಡುಕ್ತೆ ಇಲ್ಲಿಂದ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗ್ರ್ಯಾಂಟ್ ನಿಮ್ಮ ಮಗ ಇಲ್ಲಿವರೆಗೂ ಬದುಕಿದ್ರೆ ಅವನನ್ನ ಹುಡುಕಿ ನೀವು ಬದುಕ್ ಬನ್ನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನಂತರ ಎಲ್ರು ಪ್ಲೇನ್ ಬಿದ್ದಿರುವಂತ ಜಾಗದ ಹತ್ರ ಬಂದು ಅವರ ಸಾಮಾನುಗಳನ್ನ ತಗೊಂಡು ವಾಪಸ್ ಸಮುದ್ರದ ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವರಿಗೆ ಪ್ಯಾರಾಚೂಟ್ ಕಾಣುತ್ತೆ. ಅದು ಬೇರೆ ಯಾರ್ದು ಅಲ್ಲ, ಅವಾಗ್ಲೇ ಎರಿಕ್ ಮತ್ತೆ ಮಾರ್ಕ್ ಬಂದಿದ್ರಲ್ಲ ಅದೇ ಪ್ಯಾರಾಚೂಟ್ ಇದು. ಅದನ್ನ ಗ್ರ್ಯಾಂಟ್ ನೋಡಿ ನನ್ ಪ್ರಕಾರ ಅವ್ರುಗಳು ಇನ್ನು ಬದುಕಿರುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವ್ರುಗಳಿಗೆ ಒಂದು ಕ್ಯಾಮ್ರಾ ಸಿಗುತ್ತೆ. ಅದನ್ನ ಆನ್ ಮಾಡಿ ನೋಡಿದಾಗ ಎರಿಕ್ ಮತ್ತೆ ಮಾರ್ಕ್ ಇಬ್ರು ಬೀಚ್ ನಲ್ಲಿ ಆಟ ಆಡಿರೋದು ಹಾಗೆ ಇಸ್ಲಸೋರ್ನ ಐಲ್ಯಾಂಡ್ ಒಳಗಡೆ ಬಂದಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಆ ವಿಡಿಯೋನ ನೋಡಿ ಅವರಿಗೆ ಎರಿಕ್ ಮತ್ತೆ ಮಾರ್ಕ್ ಇಬ್ರು ಇನ್ನೂ ಬದುಕಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅವಾಗ ಗ್ರ್ಯಾಂಟ್ ಮತ್ತೆ ಬಿಲ್ಲಿ ಇಬ್ರು ಈ ಪ್ಯಾರಾಚೂಟ್ ಮುಂದಕ್ಕೆ ಕೆಲ್ಸಕ್ಕೆ ಬರುತ್ತೆ ಅಂತ ಅದನ್ನ ಕೆಳಗಡೆ ಇಳಿಸ್ತಿರ್ಬೇಕಾದ್ರೆ ಅದ್ರಲ್ಲಿ ಒಂದು ಕೊಳ್ತಿರುವಂತ ಶವ ಅಮೆಂಡಾ ಹತ್ರ ಬಂದ್ಬಿಡುತ್ತೆ. ಅದನ್ನ ನೋಡಿ ಅವಳು ತುಂಬಾ ಅಂದ್ರೆ ತುಂಬಾನೇ ಭಯ ಪಡ್ತಾಳೆ. ಆ ಶವ ಬೇರೆ ಯಾರ್ದು ಅಲ್ಲ, ಅವಳು ಮದ್ವೆ ಆಗಿರುವಂತ ಮಾರ್ಕ್ದು. ಆ ಶವನ ನೋಡಿ ಅಮೆಂಡಾ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಅವಳಿಂದನೇ ಪೌಲ್ ಹೋಗಿ ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅಮೆಂಡಾಗೆ ಏನೋ ಕಾಣುತ್ತೆ. ಅದರಿಂದ ಅವರು ಫ್ರಾಂಕ್ ನ ಕರೆದು ತೋರಿಸ್ತಾರೆ. ಅದು ಬೇರೆ ಏನು ಅಲ್ಲ, ವೆಲೋಸಿರಾಪ್ಟರ್ ನ ಮೊಟ್ಟೆಗಳು ಆ ಜಾಗದಲ್ಲಿ ತುಂಬಾನೇ ಇರ್ತವೆ. ಆ ಮೊಟ್ಟೆಗಳನ್ನ ಫ್ರಾಂಕ್ ನೋಡಿ ನಾವು ಜಾಸ್ತಿ ಸಮಯ ಇಲ್ಲಿ ಇರೋದ್ ಬೇಡ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಆದ್ರೆ ಅವ್ರ ಜೊತೆ ಬಿಲ್ಲಿ ಬರ್ತಾ ಇರೋದಿಲ್ಲ. ಅದರಿಂದ ಫ್ರಾಂಕ್ ಮತ್ತೆ ವಾಪಸ್ಸು ಬಿಲ್ಲಿನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಬಿಲ್ಲಿ ಸಿಗ್ತಾನೆ. ಅವನು ಬ್ಯಾಗ್ ನಲ್ಲಿ ಏನೋ ಇಟ್ಕೊಂಡ್ ಬರ್ತಿರ್ತಾನೆ. ಅವನನ್ನ ಫ್ರಾಂಕ್ ನೋಡಿ ಇನ್ನು ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಬಿಲ್ಲಿ ನಾನು ಈ ಮೊಟ್ಟೆಗಳ ಫೋಟೋನ ತಗೊಳ್ತಿದ್ದೆ ಅಂತ ಹೇಳ್ತಾನೆ. ಅದರಿಂದ ಫ್ರಾಂಕ್ ಇಲ್ಲಿ ಒಬ್ನೇ ಇರ್ಬೇಡ ನಮ್ಗಳ ಜೊತೆ ಬಾ ಅಂತ ಹೇಳಿ ಅವನನ್ನು ಅವ್ರಗಳ ಜೊತೆ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅವ್ರಗಳಿಗೆ ಒಂದು ಜಾಗದಲ್ಲಿ ಹಳೆ ಫ್ಯಾಕ್ಟ್ರಿ ಕಾಣುತ್ತೆ. ಅದನ್ನ ನೋಡಿ ಪೌಲ್ ಆ ಫ್ಯಾಕ್ಟ್ರಿ ಹತ್ರ ಎರಿಕ್ ಇರ್ಬೋದು ಅಂತ ಹೇಳಿ ಅವನು ಆ ಫ್ಯಾಕ್ಟ್ರಿ ಕಡೆ ಹೋಗ್ತಾನೆ. ಅದರಿಂದ ಎಲ್ರು ಅವನ ಹಿಂದೆನೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ರು ಆ ಫ್ಯಾಕ್ಟ್ರಿ ಹತ್ರ ಬರ್ತಾರೆ. ಆ ಫ್ಯಾಕ್ಟ್ರಿ ಯಾವ್ದು ಅಂದ್ರೆ ಜಾನ್ ಹ್ಯಾಮಂಡ್ ಹಿಂದೆ ಡೈನೋಸರ್ ಗಳನ್ನ ಬ್ರೀಡ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂತ ಜಾಗ. ಎಲ್ರು ಆ ಫ್ಯಾಕ್ಟ್ರಿ ಒಳಗಡೆ ಬಂದು ಅಲ್ಲಿದ್ದಂತ ಫುಡ್ ನ ತಗೊಂಡು ತಿಂತ ಆ ಫ್ಯಾಕ್ಟ್ರಿನೆಲ್ಲ ನೋಡ್ತಿರ್ಬೇಕಾದ್ರೆ ಡೈನೋಸರ್ ಮೊಟ್ಟೆಗಳಿಂದ ಡೈನೋಸರ್ ಗಳನ್ನ ಬ್ರೀಡ್ ಮಾಡ್ತಿದ್ದಂತ ಮಿಷನರೀಸ್ ಗಳೆಲ್ಲ ಅಲ್ಲಿ ಹಾಗೆ ಇರ್ತವೆ. ಆ
ಹಾಗೆ ಚಿಕ್ಕ ಚಿಕ್ಕ ಮರಿಗಳು ಕೂಡ ಕೆಮಿಕಲ್ ಟ್ಯಾಂಕ್ ಒಳಗಡೆ ಹಾಗೆ ಸತ್ತೋಗಿರ್ತವೆ. ಅವುಗಳನ್ನ ನೋಡ್ಕೊಂಡು ಅಮೆಂಡಾ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಟ್ಯಾಂಕ್ ನಲ್ಲಿ ವೆಲೋಸಿರಾಪ್ಟರ್ ಡೈನೋಸರ್ ಇರುತ್ತೆ. ಅದು ಕೂಡ ಸತ್ತೋಗಿರ್ಬೋದು ಅಂತ ಅಮೆಂಡಾ ಆ ಡೈನೋಸರ್ ನ ಹಾಗೆ ನೋಡ್ತಿರ್ಬೇಕಾದ್ರೆ ಆ ಡೈನೋಸರ್ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅದನ್ನ ನೋಡಿ ಎಲ್ರು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಗಳ ಹಿಂದೆನೆ ಆ ಡೈನೋಸರ್ ಕೂಡ ಹೋಗ್ತಿರುತ್ತೆ. ಅವಾಗ ಅಮೆಂಡಾ ಮತ್ತೆ ಬಿಲ್ಲಿ ಇಬ್ರು ಒಂದು ಬೋನ್ ಒಳಗಡೆ ಹೋಗಿ ಅದರ ಡೋರ್ ನ ಕ್ಲೋಸ್ ಮಾಡೋ ಅಷ್ಟ್ರಲ್ಲಿ ಅವ್ರ ಹತ್ರ ಡೈನೋಸರ್ ಬಂದು ಆ ಡೋರ್ ನ ಓಪನ್ ಮಾಡ್ತಾ ಅವ್ರನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅವಾಗ ಅವ್ರುಗಳು ಆ ಡೋರ್ ಮಧ್ಯೆ ಸಿಗಾಕೋತಾರೆ. ಅದರಿಂದ ಆ ಡೈನೋಸರ್ ಆ ಡೋರ್ ನ ಮೇಲ್ಗಡೆ ಹತ್ತೋದಕ್ಕೆ ಪ್ಲಾನ್ ಮಾಡಿ ಅದ್ರ ಮೇಲ್ಗಡೆ ಹತ್ತುತ್ತಾ ಇರುತ್ತೆ. ಅದನ್ನ ನೋಡಿ ಅಮೆಂಡಾ ಮತ್ತೆ ಬಿಲ್ಲಿ ಇಬ್ರು ಆ ಡೈನೋಸರ್ ನ ಡೋರ್ ನಿಂದ ಲಾಕ್ ಮಾಡಿ ಅಲ್ಲಿಂದ ಓಡೋಗ್ತಾರೆ. ಅವಾಗ ಆ ಡೈನೋಸರ್ ಬೇರೆ ಡೈನೋಸರ್ ಗಳನ್ನ ಕರಿತಾ ಇರುತ್ತೆ. ಅದು ಗ್ರ್ಯಾಂಟ್ ಗೆ ಗೊತ್ತಾಗ್ತಿರುತ್ತೆ. ಅದರಿಂದ ಎಲ್ರು ಆ ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಡೈನೋಸರ್ ಕೂಡ ಡೋರ್ ಇಂದ ತಪ್ಪಿಸ್ಕೊಂಡು ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದು ತುಂಬಾ ಜೋರಾಗಿ ಬೇರೆ ಡೈನೋಸರ್ ಗಳನ್ನ ಕರಿತಾ ಇರುತ್ತೆ. ಎಲ್ರು ಓಡ್ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ತುಂಬಾನೇ ಸಸ್ಯಾಹಾರಿ ಡೈನೋಸರ್ ಗಳು ಇರ್ತವೆ. ಅವು ಇವ್ರಗಳನ್ನ ನೋಡಿ ಅವುಗಳು ಕೂಡ ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಎಲ್ರು ಆ ಜಾಗದಿಂದ ಬಚಾವಾಗಿ ಕಾಡ್ ಒಳಗಡೆ ಬಂದು ಎಲ್ರು ಮರದ ಮೇಲ್ಗಡೆ ಹತ್ತುತ್ತಾ ಇರ್ತಾರೆ. ಆದ್ರೆ ಯುಡೇಸ್ಕಿ ಮಾತ್ರ ಒಂದು ಡೈನೋಸರ್ ಗೆ ಸಿಗಾಕೊಬಿಡ್ತಾನೆ. ಅದು ಅವನ ಮೇಲೆ ಕಾಲಿಟ್ಟು ಅದರ ಉಗುರಿನಿಂದ ಚುಚ್ಚಿ ಬೇರೆ ಡೈನೋಸರ್ ಗಳನ್ನ ಹುಡುಕೊಂಡು ಅಲ್ಲಿಂದ ಹೋಗುತ್ತೆ. ಅವಾಗ ಪೌಲ್ ಮತ್ತೆ ಅಮೆಂಡಾ ಇಬ್ರು ಯುಡೇಸ್ಕಿಗೆ ನೀವು ಹುಷಾರಾಗಿದ್ದೀರಾ ಅಂತ ಕೇಳ್ತಾರೆ. ಅದರಿಂದ ಯುಡೇಸ್ಕಿ ಮೇಲ್ಗಡೆ ಎದ್ದೇಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅದನ್ನ ಅಮೆಂಡಾ ನೋಡಿ ಯುಡೇಸ್ಕಿ ಇನ್ನೂ ಬದುಕಿದಾನೆ ಅಂತ ಅವನನ್ನ ಸೇವ್ ಮಾಡೋದಕ್ಕೆ ಮರದಿಂದ ಕೆಳಗಡೆ ಇಳಿತಾ ಇರ್ಬೇಕಾದ್ರೆ ಅವಾಗ ಮಿಸ್ ಆಗಿ ಒಂದು ಕೊಂಬೆ ಮುರ್ಕೊಂಡು ಅವಳು ಇನ್ನೊಂದು ಕೊಂಬೆಗೆ ತಲೆ ಕೆಳಗಾಗಿ ಸಿಗಾಕೋತಾಳೆ. ಅವಾಗ ಅವಳು ಕೆಳಗಡೆ ಇದ್ದಂತ ಡೈನೋಸರ್ ಗಳು ಅವಳ ಹತ್ರ ಬಂದು ಅವಳನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಿರ್ತವೆ. ಅಷ್ಟರಲ್ಲೇ ಅವಳ ಹತ್ರ ಫೋನ್ ಮತ್ತೆ ಬಿಲ್ಲಿ ಇಬ್ರು ಬಂದು ಅವಳನ್ನ ಮೇಲ್ಗಡೆ ಕರ್ಕೋತಾರೆ. ಈ ಕಡೆ ಗ್ರ್ಯಾಂಟ್ ಬಿಲ್ಲಿ ಬೀಳ್ಸ್ಕೊಂಡು ಹೋಗಿರುವಂತ ಬ್ಯಾಗ್ ನ ತಗೊಂಡು ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಡೈನೋಸರ್ ಯುಡೇಸ್ಕಿನ ಸಾಯಿಸಿ ಅಲ್ಲಿಂದ ಹೋಗ್ತಿರ್ತವೆ. ಆ ಡೈನೋಸರ್ ಗಳು ಏನು ಹುಡುಕ್ತಾ ಇದಾವೆ ಅನ್ನೋದು ಗ್ರ್ಯಾಂಟ್ ಗೆ ಗೊತ್ತಾಗುತ್ತೆ. ಅದರಿಂದ ಅವನು ಡೈನೋಸರ್ ಗಳೆಲ್ಲ ಅಲ್ಲಿಂದ ಹೋದ್ಮೇಲೆ ಆ ಜಾಗದ ಹತ್ರ ಹೋಗೋದಕ್ಕೆ ಅಂತ ಮೇಲ್ಗಡೆ ಎದ್ದಾಗ ಅವನ ಹತ್ರ ಒಂದು ಡೈನೋಸರ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಇನ್ನೂ 3 ಡೈನೋಸರ್ ಗಳು ಬಂದು ಗ್ರ್ಯಾಂಡ್ ಸುತ್ತಾಕೊಂಡು ಒಂದಕ್ಕೊಂದು ಮಾತಾಡ್ಕೊಂಡು ಇನ್ನೇನು ಅವನನ್ನ ಸಾಯಿಸ್ಬೇಕು. ಅಷ್ಟರಲ್ಲಿ ಅವನ ಹತ್ರ ಯಾರೋ ಸ್ಮೋಕ್ ಬಾಂಬ್ ಗಳನ್ನ ಹಾಕಿ ಅವನನ್ನ ಅಲ್ಲಿಂದ ಎಳ್ಕೊಂಡು ಒಂದು ಹಳೆ ಕಂಟೈನರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದು ಬೇರೆ ಯಾರು ಅಲ್ಲ, ಎರಿಕ್. ಅವನನ್ನ ಗ್ರ್ಯಾಂಟ್ ನೋಡಿ ನನ್ನನ್ನ ಕಾಪಾಡಿದ್ಕೆ ತುಂಬಾನೇ ಥ್ಯಾಂಕ್ಸ್ ಎರಿಕ್ ಅಂತ ಹೇಳ್ತಾನೆ. ಅದನ್ನ ಕೇಳಿ ಎರಿಕ್ ನಿಮ್ಗೆ ನನ್ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಗ್ರ್ಯಾಂಟ್ ಹೌದು ನಿನ್ ಬಗ್ಗೆ ಎಲ್ಲಾ ಗೊತ್ತು. ನಿನ್ನ ತಂದೆ ತಾಯಿ ಈ ಕಾಡ್ ಒಳಗಡೆನೆ ಇದಾರೆ. ಅವರು ನಿನ್ನನ್ನ ಹುಡ್ಕೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಎರಿಕ್ ಗ್ರ್ಯಾಂಟ್ ಗೆ ಸ್ವಲ್ಪ ತಿನ್ನೋದಕ್ಕೆ ಫುಡ್ ನ ಕೊಟ್ಟು ನಾನ್ ನಿಮ್ಮ ಬುಕ್ ಗಳನ್ನ ಓದಿದ್ದೀನಿ, ನೀವು ಮಿಸ್ಟರ್ ಗ್ರ್ಯಾಂಟ್ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಗ್ರ್ಯಾಂಟ್ ಹೌದು ನನ್ನ ಹೆಸರು ಗ್ರ್ಯಾಂಟ್ ಅಂತ, ಆದ್ರೆ ನೀನು ತುಂಬಾನೇ ಧೈರ್ಯವಂತ, ಇಷ್ಟ ದಿನ ಈ ಕಾಡ್ ಒಳಗಡೆ ಬದುಕಿದೆಯಲ್ಲ ನೀನ್ ತುಂಬಾನೇ ಗ್ರೇಟ್ ಅಂತ ಹೇಳ್ತಾರೆ. ನಂತರ ಅವತ್ ರಾತ್ರಿ ಎಲ್ರು ಮರದ ಮೇಲ್ಗಡೆನೆ ರೆಸ್ಟ್ ಮಾಡ್ತಿರ್ತಾರೆ. ಅದೇ ರೀತಿ ಗ್ರ್ಯಾಂಟ್ ಮತ್ತೆ ಎರಿಕ್ ಕೂಡ ಆ ಟ್ಯಾಂಕರ್ ಒಳಗಡೆನೆ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಆ ಟ್ಯಾಂಕರ್ ಇಂದ ಹೊರಗಡೆ ಬಂದು ಕಾಡ್ ಒಳಗಡೆ ಹೋಗಿ ಒಂದು ಬೆಟ್ಟದ ಮೇಲ್ಗಡೆ ಒಂದು ನದಿ ಕಡೆ ಸ್ಕೋಪ್ ನಲ್ಲಿ ನೋಡ್ತಿರ್ಬೇಕಾದ್ರೆ ಅವ್ರಗಳಿಗೆ ಒಂದು ಜಾಗದಲ್ಲಿ ಏನೋ ಕಾಣುತ್ತೆ. ಅದನ್ನ ಗ್ರ್ಯಾಂಟ್ ನೋಡಿ ನಾವು ಆ ಜಾಗಕ್ಕೆ ಹೋದ್ರೆ ನಮ್ಗೆ ಬೋರ್ಡ್ ತರ ಏನಾದ್ರೂ ಸಿಗ್ಬಹುದು ಅಂತ ಹೇಳಿ ಅವನು ಎರಿಕ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಈ ಕಡೆ ಎಲ್ರು ಮರದ ಮೇಲ್ಗಡೆಯಿಂದ ಕೆಳಗಡೆ ಇಳ್ದು ನಾವೆಲ್ಲರೂ ಸಮುದ್ರದ ಕಡೆನೆ ಹೋಗೋಣ, ಅಲ್ಲಿಗೆ ಮಿಸ್ಟರ್ ಗ್ರ್ಯಾಂಟ್ ಕೂಡ ಬರಬಹುದು, ಎರಿಕ್ ತುಂಬಾನೇ ಬುದ್ಧಿವಂತ, ಅವನು ಕೂಡ ಸಮುದ್ರ ತೀರದಲ್ಲೇ ಇರ್ಬೋದು ಅಂತ ಹೇಳಿ ಎಲ್ರು ಸಮುದ್ರದ ಕಡೆನೆ ಹೋಗ್ತಿರ್ತಾರೆ. ಈ ಕಡೆ ಗ್ರ್ಯಾಂಟ್ ಮತ್ತೆ ಎರಿಕ್ ಹೋಗ್ತಿರ್ಬೇಕಾದ್ರೆ ಎರಿಕ್ಗೆ ಅವನ ಡ್ಯಾಡ್ ಫೋನು ರಿಂಗ್ ಆಗ್ತಿರುವಂತ ಸೌಂಡ್ ಕೇಳುತ್ತೆ. ಅದರಿಂದ ಅವನು ಆ ಸೌಂಡ್ ಬರ್ತಿರೋ ಕಡೆನೆ ಹೋಗ್ತಿರ್ತಾನೆ. ಗ್ರ್ಯಾಂಟ್ ಕೂಡ ಅವನ ಹಿಂದೆನೆ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಎರಿಕ್ ಹೋಗ್ತಿರುವಂತ ಶಬ್ದ ಪೌಲ್ ಮತ್ತೆ ಅಮೆಂಡಾಗೆ ಕೇಳಿಸುತ್ತೆ. ಅದರಿಂದ ಅವ್ರುಗಳು ಎರಿಕ್ ಹೋಗ್ತಿರುವಂತ ಕಡೆನೆ ಹೋಗ್ತಾರೆ. ಈಗಿರ್ಬೇಕಾದ್ರೆ ಅವ್ರುಗಳು ಒಂದು ಜಾಗದಲ್ಲಿ ಭೇಟಿ ಆಗ್ತಾರೆ. ಅವಾಗ ಎರಿಕ್ ನ ನೋಡಿ ಅವನ ತಂದೆ ತಾಯಿಗಳು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅವರು ಎರಿಕ್ಗೆ ನಾವು ಇಲ್ಲಿದೀವಿ ಅಂತ ನಿನ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಎರಿಕ್ ನನ್ಗೆ ನಿಮ್ಮ ಫೋನ್ ರಿಂಗ್ ಟೂನ್ ಕೇಳಿಸ್ತು, ಅದರಿಂದ ನೀವು ಇಲ್ಲೇ ಎಲ್ಲಾದ್ರೂ ಇರಬಹುದು ಅಂತ ಜೋರಾಗಿ ಹೋಗ್ದೆ ಅಂತ ಹೇಳ್ತಾನೆ. ಅವಾಗ ಪೌಲ್ ಆ ಫೋನ್ ನನ್ನ ಹತ್ರ ಇವಾಗ ಇಲ್ಲ, ಅದನ್ನ ನಾಶ ಬೋಟ್ ನಲ್ಲಿ ಇರ್ಬೇಕಾದ್ರೇನೆ ತಗೊಂಡ, ಆದ್ರೆ ಅಷ್ಟರಲ್ಲಿ ಅವನನ್ನ ಡೈನೋಸರ್ ತಿನ್ಬಿಡ್ತು. ಮೋಸ್ಟ್ಲಿ ಆ ಫೋನು ಆ ಡೈನೋಸರ್ ಹೊಟ್ಟೆ ಒಳಗಡೆ ಇರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಅವರಿಗೆ ಆ ಫೋನ್ ನ ರಿಂಗ್ ಟೂನ್ ಕೇಳಿಸುತ್ತೆ. ಯಾಕಂದ್ರೆ ಅದನ್ನ ತಿಂದಂತ ಡೈನೋಸರ್ ಅವ್ರ ಮುಂದೆನೆ ಬಂದು ನಿಂತಿರುತ್ತೆ. ಅದನ್ನ ನೋಡಿ ಗ್ರ್ಯಾಂಟ್ ಎರಿಕ್ಗೆ ಓಡು ಅಂತ ಹೇಳ್ತಾನೆ. ಅವ್ರಿಬ್ರು ಅಲ್ಲಿಂದ ಓಡೋಗ್ತಿರ್ಬೇಕಾದ್ರೆ ಆ ಡೈನೋಸರ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವ್ರ ಹಿಂದೆನೆ ಬರ್ತಿರುತ್ತೆ. ಇನ್ನೇನು ಆ ಡೈನೋಸರ್ ಅವರನ್ನ ತಿನ್ಬೇಕು. ಅಷ್ಟರಲ್ಲಿ ಅವ್ರಿಗೆ ಆ ಗೇಟ್ ಇಂದ ಹೊರಗಡೆ ಹೋಗೋದಕ್ಕೆ ಒಂದು ಜಾಗ ಸಿಗುತ್ತೆ. ಅದರಿಂದ ಅವ್ರುಗಳು ಆ ಗೇಟ್ ಇಂದ ಹೊರಗಡೆ ಬರ್ತಾರೆ. ಆದ್ರೆ ಡೈನೋಸರ್ ಅಲ್ಲಿಗೆ ಬಂದು ಸ್ವಲ್ಪ ದೂರ ವಾಪಸ್ ಹೋಗಿ ಮತ್ತೆ ಆ ಗೇಟ್ ನ ಹೊಡ್ಕೊಂಡು ಅವ್ರ ಕಡೆನೆ ಬರ್ತಿರುತ್ತೆ. ಅದರಿಂದ ಅವ್ರುಗಳು ಅಲ್ಲೇ ಪಕ್ಕದಲ್ಲಿದ್ದಂತ ಮನೆ ಒಳಗಡೆ ಹೋಗಿ ಅದರ ಡೋರ್ ನ ಕ್ಲೋಸ್ ಮಾಡ್ತಾರೆ. ಆ ಡೋರು ತುಂಬಾನೇ ಗಟ್ಟಿ ಇರೋದ್ರಿಂದ ಆ ಡೈನೋಸರ್ಗೆ ಆ ಮನೆ ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಅವ್ರುಗಳು ಆ ಮನೆನ ನೋಡ್ತಿರ್ಬೇಕಾದ್ರೆ ಬಿಲ್ಲಿ ಮಿಸ್ಟರ್ ಗ್ರ್ಯಾಂಟ್ ಹತ್ರ ನನ್ನ ಬ್ಯಾಗ್ ನ ವಾಪಸ್ ಕೊಡಿ ಅಂತ ತುಂಬಾ ಸಲಿ ಕೇಳ್ತಾನೆ. ಅದರಿಂದ ಮಿಸ್ಟರ್
ಗ್ರ್ಯಾಂಟ್ಗೆ ಡೌಟ್ ಬಂದು ಅವರು ಆ ಬ್ಯಾಗ್ ನ ಓಪನ್ ಮಾಡಿ ನೋಡ್ತಾರೆ. ಅವಾಗ ಅದ್ರಲ್ಲಿ ಡೈನೋಸರ್ ಮೊಟ್ಟೆಗಳಿರೋದನ್ನ ಗ್ರ್ಯಾಂಟ್ ನೋಡಿ, ಬಿಲ್ಲಿ ನೀನು ಏನ್ ಮಾಡಿದ್ಯಾ, ಈ ಮೊಟ್ಟೆಗಳನ್ನ ನೀನು ಯಾಕೆ ತಗೊಂಡ್ ಬಂದಿದ್ಯಾ, ಈ ಮೊಟ್ಟೆಗಳಿಗೋಸ್ಕರನೇ ಆ ಡೈನೋಸರ್ಗಳು ನಮ್ಮ ಹಿಂದೆ ಬಿದ್ದಿದ್ದಾವೆ ಅಂತ ಹೇಳಿ ಆ ಮೊಟ್ಟೆಗಳನ್ನ ಕೆಳಗಡೆ ಬಿಸಾಕೋದಕ್ಕೆ ನೋಡ್ತಾನೆ. ಅವಾಗ ಗ್ರ್ಯಾಂಟ್ ಸ್ವಲ್ಪ ಯೋಚನೆ ಮಾಡಿ, ನಾವು ಈ ಮೊಟ್ಟೆಗಳನ್ನ ಒಡೆದಾಕಿದ್ರು ಕೂಡ ಆ ಡೈನೋಸರ್ಗಳು ನಮ್ಮನ್ನ ಸುಮ್ನೆ ಬಿಡೋದಿಲ್ಲ, ಯಾಕಂದ್ರೆ ಆ ಡೈನೋಸರ್ಗಳಿಗೆ ನಮ್ಮ ಹತ್ರ ಮೊಟ್ಟೆ ಇರೋದು ತುಂಬಾನೇ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ಆ ಮೊಟ್ಟೆಗಳನ್ನ ಅವನ ಬ್ಯಾಗ್ ಒಳಗಡೆ ತುಂಬಾ ಸೇಫ್ ಆಗಿ ಇಟ್ಕೊಳ್ತಾನೆ. ನಂತರ ಅವ್ರುಗಳು ಆ ಮನೆಯ ಬೇಸ್ಮೆಂಟ್ ಗೆ ಬಂದಾಗ ಅಲ್ಲಿ ತುಂಬಾನೇ ಫಾಗ್ ಇರುತ್ತೆ, ಅದರಿಂದ ಅವ್ರುಗಳಿಗೆ ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಅವ್ರುಗಳು ಹೋಗ್ತಿದ್ದಂತ ದಾರಿ ಅರ್ಧಕ್ಕಟ್ಟಾಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಎಲ್ರು ತುಂಬಾ ಹುಷಾರಾಗಿ ಇನ್ನೊಂದ್ ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಆ ದಾರಿ ಕೂಡ ಅಷ್ಟೊಂದು ಸೇಫ್ ಆಗಿರೋದಿಲ್ಲ. ಅದರಿಂದ ಗ್ರ್ಯಾಂಟ್ ಒಬ್ಬೊಬ್ರಾಗೆ ಮುಂದೆ ಹೋಗೋಣ ಅಂತ ಹೇಳಿ ಮೊದ್ಲು ಅವರು ಮುಂದೆ ಹೋಗಿ, ನಂತರ ಅವರು ಈ ದಾರಿ ಕ್ಲಿಯರ್ ಆಗಿದೆ, ಎಲ್ರು ಒಬ್ಬೊಬ್ರಾಗಿ ಮುಂದೆ ಬನ್ನಿ ಅಂತ ಹೇಳ್ತಾರೆ. ಅದರಿಂದ ನೆಕ್ಸ್ಟ್ ಅಮೆಂಡಾ ಆ ದಾರಿನಲ್ಲಿ ಮುಂದೆ ಬಂದು ನೆಕ್ಸ್ಟ್ ಎರಿಕ್ ನ ಕರೀತಾಳೆ. ಹಾಗಾಗಿ ಎರಿಕ್ ಆ ದಾರಿನಲ್ಲಿ ಮುಂದೆ ಹೋಗ್ತಿರ್ಬೇಕಾದ್ರೆ ಆ ದಾರಿ ಮಧ್ಯೆ ಏನೋ ಶಬ್ದ ಆಗುತ್ತೆ. ಅದರಿಂದ ಎರಿಕ್ ಅಲ್ಲೇ ನಿಂತ್ಕೊಂಡು ಮುಂದೆ ಏನಿರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ಅವ್ನ್ ಮುಂದೆ ಟೆರಾನೋಡಾನ್ ಡೈನೋಸರ್ ಬಂದು ಅವನನ್ನ ಅಲ್ಲಿಂದ ಎತ್ಕೊಂಡು ಹೋಗಿ ಅದರ ಮರಿಗಳ ಹತ್ರ ತಂದ್ಬಿಡುತ್ತೆ. ಅದನ್ನ ನೋಡಿ ಬಿಲ್ಲಿ ಅವಾಗ್ಲೇ ಕಾಡು ಒಳಗಡೆ ತಗೊಂಡಿದ್ದಂತ ಪ್ಯಾರಾಚೂಟ್ ನ ಸಹಾಯದಿಂದ ಫ್ಲೈ ಮಾಡ್ಕೊಂಡು ಎರಿಕ್ ಹತ್ರ ಹೋಗ್ತಿರ್ತಾನೆ. ಈ ಕಡೆ ಎರಿಕ್ ನ ಟೆರಾನೋಡಾನ್ ಡೈನೋಸರ್ ಮರಿಗಳು ಅವನನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಿರ್ತವೆ. ಆ ಮರಿಗಳಿಂದ ಅವನು ತಪ್ಪಿಸ್ಕೊಂಡು ಮುಂದೆ ಬಂದ್ರು ಕೂಡ ಆ ಮರಿಗಳು ಅವನ ಹಿಂದೆನೆ ಬರ್ತಿರ್ತವೆ. ಅಷ್ಟರಲ್ಲಿ ಬಿಲ್ಲಿ ಆ ಜಾಗಕ್ಕೆ ಬಂದು ಎರಿಕಿಗೆ ಜಂಪ್ ಮಾಡು ಅಂತ ಹೇಳ್ತಾನೆ. ಅದರಿಂದ ಎರಿಕ್ ಜಂಪ್ ಮಾಡಿ ಬಿಲ್ಲಿನ ಇಟ್ಕೋತಾನೆ. ಈ ಕಡೆ ಒಂದು ಟೆರಾನೋಡಾನ್ ಡೈನೋಸರ್ ಗ್ರ್ಯಾಂಡ್ ಅಮೆಂಡಾ ಮತ್ತೆ ಪೌಲ್ ಹತ್ರ ಬಂದು ಅವರನ್ನ ತಿನ್ನೋದಕ್ಕೆ ನೋಡ್ತಿರುತ್ತೆ. ಅಷ್ಟಲ್ಲೇ ಅವ್ರು ನಿಂತಿದ್ದಂತಹ ಬ್ರಿಡ್ಜ್ ಕಸ್ಕೊಂಡು ನೀರ್ ಒಳಗಡೆ ಬಿದೋಗುತ್ತೆ. ಅದ್ರ ಜೊತೆ ಎಲ್ರು ಕೂಡ ನೀರ್ ಒಳಗಡೆ ಬಿದೋಗ್ತಾರೆ. ಅವಾಗ ಆ ಬ್ರಿಡ್ಜ್ ಡೈನೋಸರ್ ಮೇಲ್ಗಡೆ ಬಿದ್ದು ಅದು ನೀರ್ ಒಳಗಡೆ ಸತ್ತೋಗುತ್ತೆ. ಈ ಕಡೆ ಎರಿಕ್ ಕೂಡ ನೀರ್ ಒಳಗಡೆ ಬೀಳ್ತಾನೆ. ಆದ್ರೆ ಬಿಲ್ಲಿ ಹೋಗ್ತಿದ್ದಂತ ಪ್ಯಾರಾಚೂಟ್ ಒಂದು ಬಂಡೆಗೆ ಸಿಗಾಕೋಗ್ಬಿಡುತ್ತೆ. ಅವಾಗ ಅವನ ಹತ್ರ ತುಂಬಾನೇ ಡೈನೋಸರ್ ಗಳು ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತವೆ. ಅದರಿಂದ ಬಿಲ್ಲಿ ಕೂಡ ನೀರ್ ಒಳಗಡೆ ಬಿದೋಗ್ತಾನೆ. ಆದ್ರೂ ಕೂಡ ಡೈನೋಸರ್ ಗಳು ಅವನ್ ಸುತ್ತಾಕೊಂಡು ಅವನನ್ನ ಸಾಯಿಸ್ಬಿಡ್ತವೆ. ಆ ಸಮಯದಲ್ಲಿ ಇನ್ನೊಂದು ಡೈನೋಸರ್ ಗ್ರ್ಯಾಂಟ್ ಮತ್ತೆ ಪೌಲ್ ಕಡೆ ಬರ್ತಿರುತ್ತೆ. ಅವಾಗ ಅವ್ರುಗಳು ಅಲ್ಲಿಂದ ಓಡ್ ಬಂದು ಆ ಪಕ್ಷಿಗಳಿರುವಂತ ಜಾಲರಿಯಿಂದ ಹೊರಗಡೆ ಬರ್ತಾರೆ. ಅಲ್ಲಿ ಅವ್ರುಗಳಿಗೆ ಒಂದು ಬೋಟ್ ಸಿಗುತ್ತೆ. ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಎಲ್ರು ಅಲ್ಲಿಂದ ಸಮುದ್ರದ ಕಡೆ ಹೋಗ್ತಿರ್ತಾರೆ. ಅವ್ರುಗಳು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಸಸ್ಯಾಹಾರಿ ಡೈನೋಸರ್ ಗಳು ಇರ್ತವೆ. ಅವುಗಳನ್ನ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇರ್ತವೆ. ಅವ್ರುಗಳು ಆ ಪ್ರಾಣಿಗಳನ್ನ ನೋಡ್ತಾ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ರಾತ್ರಿ ಆಗುತ್ತೆ. ಅವಾಗ ಅವ್ರುಗಳಿಗೆ ಒಂದು ಜಾಗದಲ್ಲಿ ಅವರ ಫೋನು ರಿಂಗ್ ಆಗ್ತಿರುವಂತ ಸೌಂಡ್ ಕೇಳುತ್ತೆ. ಆ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ನೋಡಿದ್ರೆ ಅವ್ರುಗಳು ಹೋಗ್ತಿದ್ದಂತ ನದಿ ಪಕ್ಕನೆ ಅವಾಗ ತಾನೆ ಒಂದು ಡೈನೋಸರ್ ಫೀಸಸ್ ಮಾಡಿ ಹೋಗಿರುತ್ತೆ. ಆ ಫೀಸಸ್ ಒಳಗಡೆಯಿಂದ ಫೋನ್ ರಿಂಗ್ ಆಗ್ತಿರುತ್ತೆ. ಅದರಿಂದ ಎಲ್ರು ಅಲ್ಲಿಗೆ ಹೋಗಿ ಅದ್ರೊಳಗಡೆಯಿಂದ ಫೋನ್ ನ ಹೊರಗಡೆ ತೆಗೆದು ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಡೈನೋಸರ್ ಬಂದ್ಬಿಡುತ್ತೆ. ಅದು ಅವ್ರುಗಳನ್ನ ಸ್ಮೆಲ್ ಮಾಡಿ ಅಲ್ಲಿಂದ ವಾಪಸ್ ಹೋಗ್ತಿರುತ್ತೆ. ಯಾಕಂದ್ರೆ ಆ ಡೈನೋಸರ್ಗೆ ಫೀಸಸ್ ಸ್ಮೆಲ್ ಬಂದಿದ್ರಿಂದ ಅದಾದ್ಮೇಲೆ ಅವ್ರುಗಳು ವಾಪಸ್ ಬೋಟಿಗೆ ಬಂದು ಮತ್ತೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಆ ಫೋನ್ ನ ಎಲ್ಲಿ ಮಗು ಎತ್ಕೊಂಡು ಮಾತಾಡ್ತಿರುತ್ತೆ. ಅದರಿಂದ ಗ್ರ್ಯಾಂಟ್ ಆ ಮಗು ನಾನು ಡೈನೋಸರ್ ಅಂಕಲ್ ಮಾತಾಡ್ತಾ ಇದ್ದೀನಿ, ಬೇಗ ನಿನ್ನ ತಾಯಿಗೆ ಫೋನ್ ಕೊಡು ಅಂತ ಹೇಳ್ತಿರ್ತಾನೆ. ಅಷ್ಟಲ್ಲೇ ಅವ್ರಗಳ ಹತ್ರ ಒಂದು ಡೈನೋಸರ್ ಬಂದು ಅವರ ಬೋಟ್ ನ ಡ್ಯಾಮೇಜ್ ಮಾಡ್ತಿರುತ್ತೆ. ಅದರಿಂದ ಎಲ್ರು ಒಂದು ಬೋನ್ ಒಳಗಡೆ ಹೋಗಿ ಅದನ್ನ ಲಾಕ್ ಮಾಡ್ಕೊಳ್ತಾರೆ. ಆ ಸಮಯದಲ್ಲಿ ಬೋಟ್ ನಲ್ಲಿದ್ದಂತ ಡೀಸೆಲ್ ಎಲ್ಲ ನೀರ್ ಒಳಗಡೆ ಚಲ್ತಿರುತ್ತೆ. ಈ ಕಡೆ ಎಲ್ಲಿ ಮಗು ಫೋನ್ ನ ತಂದು ಎಲ್ಲಿ ಕೈಗೆ ಕೊಟ್ಟು ಡೈನೋಸರ್ ಅಂಕಲ್ ಕಾಲ್ ಮಾಡಿದಾರೆ ಅಂತ ಹೇಳ್ತಿರುತ್ತೆ. ಆದ್ರೆ ಎಲ್ಲಿ ಆ ಫೋನ್ ನ ಇಟ್ಕೊಂಡು ಮಾತಾಡಿದಾಗ ಯಾರು ಮಾತಾಡ್ತಾ ಇರೋದಿಲ್ಲ. ಅದರಿಂದ ಅವಳು ಮತ್ತೆ ಆ ಫೋನ್ಗೆ ಕಾಲ್ ಮಾಡ್ತಿರ್ತಾಳೆ. ಅವಾಗ ಆ ಫೋನು ಮತ್ತೆ ರಿಂಗ್ ಆಗ್ತಿರುತ್ತೆ. ಗ್ರ್ಯಾಂಟ್ ಆ ಫೋನ್ ನ ತಗೊಂಡು ನಾವು ತುಂಬಾನೇ ತೊಂದರೆಲಿದ್ದೀವಿ ಅಂತ ಹೇಳ್ತಿರ್ತಾನೆ. ಅಷ್ಟಲ್ಲೇ ಅವ್ರಿದ್ದಂತ ಬೋನು ನೀರ್ ಒಳಗಡೆ ಮುಳುಗೋಗ್ಬಿಡುತ್ತೆ. ಆದ್ರೂ ಎಲ್ಲಿಗೆ ಡಾಕ್ಟರ್ ಗ್ರ್ಯಾಂಟ್ ತುಂಬಾನೇ ತೊಂದರೆಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಎಲ್ರು ಇದ್ದಂತ ಬೋನು ನೀರ್ ಒಳಗಡೆ ಮುಳುಗೋಗ್ತಿರ್ಬೇಕಾದ್ರೆ ಪೌಲ್ ಅದರಿಂದ ಹೊರಗಡೆ ಬಂದು ಅಲ್ಲೇ ಪಕ್ಕದಲ್ಲಿದ್ದಂತ ಟವರ್ ಮೇಲ್ಗಡೆ ಹೋಗ್ತಿರ್ತಾನೆ. ಇನ್ನೊಂದ್ ಕಡೆ ನೀರ್ ಒಳಗಡೆ ಬಿದ್ದಿರುವಂತ ಬೋನ್ ನ ಇಟ್ಕೊಂಡು ಅದ್ರೊಳಗಡೆ ಇರೋರ್ನ ತಿನ್ನೋದಕ್ಕೆ ಡೈನೋಸರ್ ತುಂಬಾನೇ ಟ್ರೈ ಮಾಡ್ತಿರುತ್ತೆ. ಇನ್ನೇನು ಆ ಡೈನೋಸರ್ ಅಮೆಂಡಾನ ತಿನ್ಬೇಕು ಅಷ್ಟರಲ್ಲಿ ಪೌಲ್ ಟವರ್ ಮೇಲ್ಗಡೆ ಬಂದು ಆ ಡೈನೋಸರ್ ಗಮನನ ಅವನ್ ಕಡೆ ತಗೊಳ್ತಾನೆ. ಅದರಿಂದ ಆ ಡೈನೋಸರ್ ಪೌಲ್ ಕಡೆ ಹೋಗಿ ಅವನನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅಷ್ಟರಲ್ಲಿ ಗ್ರ್ಯಾಂಟ್ ಗೆ ಒಂದು ಫ್ಲೇರ್ ಗನ್ ಸಿಕ್ಬಿಡುತ್ತೆ. ಅದರಿಂದ ಅವನು ಅದನ್ನ ತಗೊಂಡು ಆ ಡೈನೋಸರ್ ಕಡೆ ಶೂಟ್ ಮಾಡ್ತಾನೆ. ಅವಾಗ ಅದ್ರ ಕೆಳಗಡೆ ಬೋಟ್ ನ ಡೀಸೆಲ್ ಚೆಲ್ಲಿರೋದ್ರಿಂದ ನೀರ್ ಒಳಗಡೆ ಎಲ್ಲ ಬೆಂಕಿ ಹತ್ಕೊಳ್ಳುತ್ತೆ. ಆ ಬೆಂಕಿಗೆ ಆ ಡೈನೋಸರ್ ಎದ್ರುಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಅದಾದ್ಮೇಲೆ ಎಲ್ರು ಪೌಲ್ ಎಲ್ಲಿ ಅಂತ ನೋಡಿದ್ರೆ ಪೌಲ್ ಅಲ್ಲಿ ಇರೋದಿಲ್ಲ. ಅದರಿಂದ ಅಮೆಂಡಾ ಪೌಲ್ ನಮ್ಮನ್ನ ಬಿಟ್ಟೋಗ್ಬೇಡ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಪೌಲ್ ಅವ್ರ ಪಕ್ಕನೆ ನಾನು ಎಲ್ಲೂ ಹೋಗಿಲ್ಲ ಅಮೆಂಡಾ ಅಂತ ಹೇಳ್ತಾನೆ. ಅವನನ್ನ ನೋಡಿ ಅಮೆಂಡಾ ಮತ್ತೆ ಎರಿಕ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನ್ ಅವ್ರುಗಳು ಸಮುದ್ರದ ಹತ್ರ ಬರ್ಬೇಕು. ಅಷ್ಟರಲ್ಲಿ ಅವ್ರಗಳ ಸುತ್ತ ಡೈನೋಸರ್ ಗಳು ಸುತ್ತಾಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತವೆ. ಅವಾಗ ಗ್ರ್ಯಾಂಟ್ಗೆ ಆ ಡೈನೋಸರ್ ಗಳು ಅವುಗಳ ಮೊಟ್ಟೆನ ಹುಡುಕ್ತಿದಾವೆ ಅಂತ ಗೊತ್ತಾಗಿ ಅವ್ರಗಳ ಹತ್ರ ಇದ್ದಂತ ಮೊಟ್ಟೆನ ತೆಗೆದು ಆ ಡೈನೋಸರ್ ಗಳ ಮುಂದೆ ಇಡ್ತಾರೆ.
ಆ ಸಮಯದಲ್ಲಿ ಗ್ರ್ಯಾಂಟ್ಗೆ ಆ ಬ್ಯಾಗ್ ಒಳಗಡೆ ಕಂಪ್ಯೂಟರ್ ನಿಂದ ಮಾಡಿದಂತ ಡೈನೋಸರ್ ನ ಧ್ವನಿಪೆಟ್ಟಿಗೆ ಕಾಣುತ್ತೆ. ಅದರಿಂದ ಅವನು ಅದನ್ನ ತಗೊಂಡು ಓದೋದಕ್ಕೆ ಶುರು ಮಾಡ್ತಾನೆ. ಆ ಸೌಂಡ್ ನ ಕೇಳಿಸ್ಕೊಂಡು ಅಲ್ಲಿದ್ದಂತ ಡೈನೋಸರ್ ಗಳು ಅವುಗಳ ಮೊಟ್ಟೆನ ತಗೊಂಡು ಅಲ್ಲಿಂದ ಓಡೋಗ್ತವೆ. ಅಷ್ಟರಲ್ಲಿ ಅವರಿಗೆ ಅಲ್ಲಿಗೆ ಹೆಲಿಕಾಪ್ಟರ್ ಬರ್ತಿರುವಂತ ಸೌಂಡ್ ಕೇಳುತ್ತೆ. ಆದ್ರಿಂದ ಅವರು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅವ್ರಗಳನ್ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಒಂದು ಮಿಲಿಟರಿ ಫೋರ್ಸ್ ಬಂದಿರುತ್ತೆ. ಅವರನ್ನ ಅಲ್ಲಿಗೆ ಎಲ್ಲಿನೇ ಕಳ್ಸಿರೋದು ಅಂತ ಗ್ರ್ಯಾಂಟ್ಗೆ ಗೊತ್ತಾಗುತ್ತೆ. ನಂತರ ಅವ್ರುಗಳು ಆ ಹೆಲಿಕಾಪ್ಟರ್ ಒಳಗಡೆ ಬಂದಾಗ ಅಲ್ಲಿ ಬಿಲ್ಲಿ ಕೂಡ ಇರ್ತಾನೆ. ಅವನನ್ನು ಕೂಡ ಮಿಲಿಟರಿ ಅವರು ಸೇವ್ ಮಾಡಿರ್ತಾರೆ. ಅದಾದ್ಮೇಲೆ ಎಲ್ರು ಸಿಟಿ ಕಡೆ ಬರ್ತಿರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.